ಹಾಯ್ ನಮ್ರತಾ. ಹಾಯ್. ಎಲ್ಲ ಆರಾಮಿದೆಯಾ? ಎಂಜಾಯಿಂಗ್ ದ ಪಾರ್ಟಿ? ಲೀಲಾ, 1 ನಿಮಿಷ. 2 ನಿಮಿಷ ನೀವು ಹಿಂಗೆ ಹೋಗಿ ನಾನು ಹಿಂಗೆ ಬಂದ್ಬಿಡ್ತೀನಿ. ವೆಲ್ಕಮ್. ನೀವಂದರೆ ನಂಗೆ ತುಂಬ ಇಷ್ಟ. ನೀವು ಹಾಕೊಳ್ಳೋ ಕಾಸ್ಟ್ಯೂಮ್ಸು, ನೀವು ಹೇಳೋ ಡೈಲಾಗು, ಆ ಹಾವಿನ ಥರ ಲುಕ್ ಕೊಡ್ತಿರಲ್ಲ, ಮೈ ಜುಮ್ ಅನ್ನುತ್ತೆ. ನನಗೂ ನಿಮ್ಮ ಥರ ಸೀರಿಯಲ್ ಸ್ಟಾರ್ ಆಗಬೇಕು ಅಂತ ತುಂಬ ಆಸೆ. ಆ ಆಸೆ ಯಾವಾಗ ನನಸಾಗುತ್ತೋ ಗೊತ್ತಿಲ್ಲ. ಹೌದಾ? ಹಾಗಾದರೆ ನಿಮ್ಮ ಏಜ್ ಅವ್ರಿಗೆ ಹೇಳಿ ಒಂದು ಸೀರಿಯಲ್ ಪ್ರೊಡ್ಯೂಸ್ ಮಾಡಿಸಿ. ಅಯ್ಯೋ, ಅದು ಕನಸೊಳಗೆ ಇನ್ನೊಂದು ಕನಸು. ನಿಮ್ಮನ್ನು ನೋಡ್ತಿದ್ದೀನಲ್ಲ, ನಾನು ಸ್ವರ್ಗದಲ್ಲಿದ್ದೀನೋ ಕನಸು ಕಾಣ್ತಿದ್ದೀನೋ ಅಂತಲೇ ಗೊತ್ತಾಗ್ತಿಲ್ಲ. ನೀವು ಒಂಥರ ಚೆನ್ನಾಗಿ ಮಾತಾಡ್ತೀರಾ. ಹೌದಾ? ಥ್ಯಾಂಕ್ ಯು. ಎಲ್ಲರೂ ಹಾಗೆ ಹೇಳ್ತಾರೆ, ನಮ್ಮಮ್ಮ ಒಬ್ರು ಬಿಟ್ಟು. ನಮ್ರತಾ ಅವರೇ, ಈ ಥರ ಕಾಸ್ಟ್ಯೂಮು ನೀವೇ ತೊಗೊತೀರಲ್ಲ, ಶೂಟಿಂಗ್ ಅವ್ರು ಕೊಡ್ತಾರಾ? ಅಲ್ಲ, ಈ ಥರ ನಿಮ್ಮ ಹತ್ರ ಎಷ್ಟು ಡ್ರೆಸ್ ಇದ್ದಾವೆ? ಒಂದು ಸಿನಿಗೆ ತುಂಬ ಸತಿ ಹಾಕೊತೀರಲ್ಲ, 5 to 6 ಪೇರ್ಸ್ ಏನಾದರೂ ಇಟ್ಕೊಂಡಿರ್ತೀರಾ? ಡೈಲಾಗ್ ಎಲ್ಲ ಹೇಗೆ ಹೇಳ್ತೀರಾ? ಮರ್ತೋಗಲ್ವಾ? ರಾತ್ರಿ ಎಲ್ಲ ಶೂಟಿಂಗ್ ಮಾಡ್ತಿರಲ್ಲ, ಭಯ ಆಗಲ್ವಾ? ಅಲ್ಲ, ನಿಮ್ಮ ಫೋನ್ ನಂಬರ್ ಕೊಡ್ತೀರಾ ಪ್ಲೀಸ್? ಸೆಲ್ಫಿ ತೊಗೊಂಡ್ರೆ ನಿಮಗೆ ಕಳಿಸ್ತೀನಿ. ನಿಮಗೆ ಖಂಡಿತ ಡಿಸ್ಟರ್ಬ್ ಮಾಡಲ್ಲ. ನಿಮ್ಗೆ ಯಾವಾಗ ಫ್ರೀ ಅನಿಸುತ್ತೆ, ಯಾವಾಗ ಬೋರ್ ಆಗುತ್ತೆ, ನನ್ನ ಜೊತೆ ಮಾತಾಡಿ, ಯಾವಾಗ ಬೇಕಾದರೂ ಮಾತಾಡ್ತೀನಿ. ಈ ಶೂಟಿಂಗ್ ಬಗ್ಗೆ ಸಜೆಷನ್ಸ್ ಆಗಲಿ, ಕನ್ಫ್ಯೂಷನ್ ಆಗಲಿ, ನೀವು ನಂಗೆ ಹೆಲ್ಪ್ ಮಾಡ್ತೀರಲ್ಲ, ಪ್ಲೀಸ್ ನಿಮ್ಮ ಫೋನ್ ನಂಬರ್ ಕೊಡ್ತೀರಾ ಪ್ಲೀಸ್? ಸರಿ, ಆಯಿತು, ತಗೊಳ್ಳಿ. ಹೇಳಿ. ಒಂದು ನಿಮಿಷ ಬಂದೆ. ಎಕ್ಸ್ಕ್ಯೂಸ್ ಮಿ ಮೇಡಮ್, ಲೀಲಾ ಮೇಡಮ್ ಹತ್ರ ಏನಾದರೂ ಹೇಳ್ಬೇಕಿತ್ತಾ? ನನ್ನ ಹತ್ರ ಹೇಳಿ, ನಾನು ಹೋಗಿ ಹೇಳ್ತೀನಿ. ಇದು ನಿಮ್ಮ ಕೆಲಸನಾ? ನಿಮ್ಮ ಕೆಲಸ ಏನಿದೆ ಅದನ್ನಷ್ಟೇ ಮಾಡಿ. ಇಲ್ಲ ಅಂದರೆ ಓಕೆ ಮೇಡಮ್, ಥ್ಯಾಂಕ್ ಯು. ನಾನು ಮುಂದುವರಿಸ್ತೀನಿ. 2 ನಿಮಿಷ ಬಂದೆ. ಮೆಹಂದಿ ಶಾಸ್ತ್ರ ಸರಿಯಾಗಿ 9 ಗಂಟೆಗೆ ಶುರು ಆಗುತ್ತೆ. 8:50ಕ್ಕೆ ಲೈಟ್ಸ್ ಆಫ್ ಆಗುತ್ತೆ. ನಮ್ರತಾ, ಒಂದೇ 1 ನಿಮಿಷ. ಏನು ಆಟ ಆಡ್ತಾ ಇದೆಯಾ? ಇಂಥ ಟೈಮ್ನಲ್ಲಿ ನಾವು ಕೇರ್ಲೆಸ್ ಆಗಿದ್ರೆ ನಾವು ಅನ್ಕೊಂಡಿದ್ದೇನು ಮಾಡೋಕ್ಕಾಗಲ್ಲ. ಆಮೇಲೆ ನೀನು ಮದುವೆ ಆಗಲೇಬೇಕಾಗುತ್ತೆ. ಹಾಗಲ್ಲ, ಇವರು ನೋಡೋದು ನನ್ನ ಲೈಫ್ ಟೈಮ್ ಕನಸು. ನನ್ನ ಕಣ್ಮುಂದೆ ಬಂದಿರೋದ್ಮೇಲೆ ಬಿಟ್ಕೊಡಕ್ಕಾಗತ್ತಾ? ಒಂದು ಸ್ವಲ್ಪ ಹೊತ್ತು ಮಾತಾಡ್ಸ್ಕೊಂಡ್ಬರ್ತೀನಿ. ಸಿಲ್ಲಿಯಾಗಿ ಆಡ್ಬೇಡ. ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಪವರ್ ಬರುತ್ತೆ. ಆಮೇಲೆ ನೀನು ತಪ್ಪಿಸ್ಕೊಂಡು ಹೋಗೋದು ಕಷ್ಟ ಆಗುತ್ತೆ. ಹೊಡಿಲಿಂದ. 2 ನಿಮಿಷ ಟೈಮ್ ಕೊಡಿ, ಮಾತಾಡ್ಸ್ಕೊಂಡು ಬರ್ತೀನಿ. ದುರ್ಗಾ, ಪವರ್ ಏನಾಯ್ತಮ್ಮ? ಈ ವಿಶ್ವರೂಪ ಎಲ್ಲಿ ಹೋದ? ಬಂದೆ ಜಿ. ಲೀಲಾ ಮೇಡಮ್, ಇನ್ನೊಂದು 4 ಸೆಲ್ಫಿ ತಗೋಬೋದು. ಪವರ್ ಅರೆ, ಎಲ್ಲಿ ಹೋದ್ರು ಅವರು? ಇಲ್ಲೇ ಇದ್ರಲ್ವಾ? ಮೇಡಮ್ ಹೇಳಿದ ಟೈಮ್ ಆಯಿತು, ಇನ್ನೂ ಅವ್ರು ಹೇಳಿದವ್ರು ಬರಲಿವಲ್ಲ. ಏಜೆ, ನಮ್ರತಾ ಹೊರಡ್ತಾ ಇದ್ದಾರೆ. ಮೆಹಂದಿ ಶಾಸ್ತ್ರಕ್ಕೆ ಬಂದಿದ್ದು ಭಾಳ ಖುಷಿ ಆಯಿತು. ಮದುವೆ ಇನ್ವಿಟೇಷನ್ ಕಾರ್ಡ್ ಕಳಿಸ್ತೀವಿ, ದಯವಿಟ್ಟು ನೀವು ಬರಬೇಕು. ಎಲ್ಲಿ ಮದುಮಗಳೇ ಕಾಣಿಸ್ತಿಲ್ಲ. ನನ್ನ ಜೊತೆಲೇ ಇದ್ರು. ಇದ್ದಕ್ಕಿದ್ದ ಹಾಗೆ ಎಲ್ಲಿ ಹೋದ್ರು ಅಂತ ಗೊತ್ತಾಗ್ಲಿಲ್ಲ. ಅವ್ರಿಗೆ ಹೇಳಿ ಹೋಗೋಣ ಅಂತ ಕಾಯ್ತಾ ಇದ್ದೆ. ಇದೇನಿದು? ಸೀರಿಯಲ್ ಹೀರೋಯಿನು ಹೊರಟೋದ್ರು,
ಆದರೆ ಲೀಲಾ ಮೇಡಮ್ ಮಾತ್ರ ಎಲ್ಲೂ ಕಾಣ್ತಿಲ್ವಲ್ಲ. ಈ ಲೀಲಾ ಮೇಡಮ್ ಕಾಣ್ತಿಲ್ಲ ಅನ್ನೋ ಟೆನ್ಷನಲ್ಲಿ ಯಾರೂ ಇಲ್ಲ. ಹಾಗಾದ್ರೆ ಎಲ್ಲಿಗೋಗಿರ್ಬೋದು? ಏನು ಹುಡುಗಿನೋ ಏನೋ ಇದ್ದ ಜಾಗದಲ್ಲಿ ಇರೋದಿಲ್ಲ. ಆಗಲೇ ಸ್ಟೇಜ್ ಮೇಲೆ ಕಾಣ್ತಿಲ್ವಲ್ಲ ಅಂತ ಗಾಬರಿಯಿಂದ ನಾನು ಬಂದರೆ ಅವಳು ನೋಡಿದ್ರೆ ನಿಮ್ಮ ಜೊತೆ ಬಂದು ಕೂತಿದ್ದಾಳೆ. ಈಗ ನೋಡಿದ್ರೆ ಇಲ್ಲೂ ಇಲ್ಲ. ಅವ್ರು ಹಾಗೆ ಬಿಡಿ, ಒಂದು ಕಡೆ ಇರೋದಿಲ್ಲ. ಇಲ್ಲಿಂದ ಅಲ್ಲಿ, ಅಲ್ಲಿಂದ ಇಲ್ಲಿ, ಇಡೀ ಫಂಕ್ಷನ್ ಹಾಲ್ ತುಂಬ ಓಡಾಡ್ತಾನೆ ಇರ್ತಾರೆ. ಎಲ್ಲೋ ಅವ್ರ ಅಪ್ಪ ಅಮ್ಮನ ಮಾತಾಡ್ಸೋದಕ್ಕೆ ಹೋಗಿರ್ಬೇಕು. ನಾನು ನೋಡ್ತೀನಿ ಬಿಡಿ. ಇಲ್ಲೇ ಎಲ್ಲಾದರೂ ಇರ್ತಾರೆ. ಲೀಲಾ ಏನಾದರೂ ಇಲ್ಲಿಗೆ ಬಂದರೆ ಇವ್ರನ್ನ ಹೋಗೋಕೆ ಬಿಡೋದೇ ಇಲ್ಲ. ಹಾಗೇನಿಲ್ಲ, ಅವ್ರು ತುಂಬ ಎಕ್ಸೈಟೆಡ್ ಆಗಿದ್ರು. ಮಾತು ಸ್ವಲ್ಪ ಜಾಸ್ತಿನೇ, ಆದರೆ ಮನಸ್ಸು ಮಗುವಿನ ಹಾಗೆ. ಶಿ ಈಸ್ ರಿಯಲಿ ಇನ್ನೋಸೆಂಟ್. ಯಾರನ್ನಾದ್ರೂ ಇಷ್ಟಪಟ್ಟರೆ ತುಂಬ ಹಚ್ಕೋತಾರೆ ಅನ್ಸುತ್ತೆ. ಯು ಬೋತ್ ಆರ್ ವೆರಿ ಲಕ್ಕಿ. ಎನಿವೇಸ್, ನಾನು ಬರ್ತೀನಿ. ಬಾಯ್. ಮುತ್ತಿನಂಥ ಹುಡುಗಿ, ಮುತ್ತಿನಂಥ ಮಾತಾ ಹೇಳಿ ಹೋದ್ಲು. ಆದರೂ ನಮ್ಮ ಲೀಲಾ ಯಾವ ಹೀರೋಯಿನ್ಗೂ ಏನು ಕಡಿಮೆ ಇಲ್ಲ. ಚಿನ್ನದಂಥ ಹುಡುಗಿ, ಮುತ್ತಿನಂಥ ಮಾತು, ಅವಳದಂಥ ನಗು. ಒಟ್ಟಿನಲ್ಲಿ ಒಂದು ಜ್ಯುವೆಲರಿ ಸೆಟ್ ಅನ್ನಿ. ಅಲ್ಲ ಸರ್, ಅದು ಜ್ಯುವೆಲರಿ ಸೆಟ್ ಕಾಣಿಸ್ತಿಲ್ಲ. ಅಲ್ಲಲ್ಲ, ಲೀಲಾ ಮೇಡಮ್ ಕಾಣಿಸ್ತಿಲ್ಲ. ಅವ್ರು ಮೆಹಂದಿ ಇಡೋಕ್ಕೆಲ್ಲ ರೆಡಿ ಇದೆ, ಆದರೆ ಅವರೇ ಇಲ್ಲ. ಅರೆ, ಎಲ್ಲಿ ಹೋದ್ಲು ಈ ಲೀಲಾ? ಓ, ಅವ್ರಮ್ಮ ಅಪ್ಪ ಬಂದರು ಇಲ್ಲೇ. ಲೀಲಾ ಎಲ್ಲಿ? ನಾವು ಅವಳೇ ಹುಡ್ಕೊಂಡು ಬಂದ್ವಿ. ಇಷ್ಟೊತ್ತು ಹೀರೋಯಿನ್ ಜೊತೆ ಮಾತಾಡ್ತಾ ಇದ್ಲು. ಹುಡುಗಿ ಇನ್ನೆಲ್ಲಿರ್ತಾಳೆ? ಇಲ್ಲಿಂದ ಓಡೋಗಾಯ್ತು. ಏನು ಹೇಳ್ತಿದ್ದೀರಾ? ಬಾಯಿಗೆ ಬಂದಾಗೆಲ್ಲ ಮಾತಾಡಬೇಡಿ. ನೋಡಿ ದುರ್ಗವ್ರೆ, ಸುಮ್ಮನೆ ಹೇಳಕ್ಕೆ ನಮಗೆ ನಿಮ್ಮ ಮೇಲೆ ದ್ವೇಷ ಇಲ್ಲ. ಆ ಹುಡುಗಿ ಹಿಂದೆ ಗೇಟಿಂದ ಹೋಗಿದ್ದ ನಾವೇ ನೋಡಿದ್ದೀವಿ. ಇಲ್ಲ ಇಲ್ಲ, ನೀವು ಬೇರೆ ಯಾರನ್ನು ನೋಡಿದ್ದೀರಾ? ನನ್ನ ಮಗಳು ಓಡೋಗಕ್ಕೆ ಸಾಧ್ಯನೇ ಇಲ್ಲ. ನೋಡಿಮ್ಮ, ಅವಳು ಚಿಕ್ಕ ಪುಟ್ಟ ತಪ್ಪು ಮಾಡ್ಬೋದು, ಆದರೆ ಯಾರಿಗೂ ಹೇಳದೆ ಓಡ್ ಹೋಗುವಂಥ ಹುಡುಗಿ ಅಲ್ಲ ಅವಳು. ಹೌದು, ನೀವು ಯಾರನ್ನು ಬೇರೆಯವ್ರನ್ನ ನೋಡಿ ಅಕ್ಕ ಅಂತ ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರಾ. ಅಷ್ಟೊತ್ತಿಂದ ಆಡಿದ್ದು ಕುಣಿದಿದ್ದು ಎಲ್ಲ ನಾವೇ ನೋಡಿದ್ದೀವಿ. ಅಂಥದ್ರಲ್ಲಿ ಕನ್ಫ್ಯೂಸ್ ಆಗ್ತೀವಾ? ಚೆನ್ನಾಗಿ ಗೊತ್ತು ಆ ಹುಡುಗಿನೇ ಓಡೋಗಿದ್ದು ಅಂತ. ಅದನ್ನ ಹೇಳೋಗೋಣ ಅಂತಲೇ ಬಂದ್ವಿ. ಚೀಚಿ, ಮದುವೆ ಇಷ್ಟ ಇಲ್ಲ ಅಂದರೆ ಹೇಳೋಗ್ಬೇಕು. ಈ ರೀತಿ ಕದ್ದು ಹೊಡೋಗೋದಾ? ಅಂಥ ಹುಡುಗಿನ ಏಜ್ ಅವ್ರು ಮದುವೆ ಮಾಡ್ಕೊಳ್ಳೋಕೆ ಸೆಲೆಕ್ಟ್ ಮಾಡ್ಕೊಂಡ್ರಾ? ಪ್ಲೀಸ್, ನಮಗೆ ಈಗಷ್ಟೇ ವಿಚಾರಗಳು ಗೊತ್ತಾಗ್ತಿದೆ. ದಯವಿಟ್ಟು ಅದಕ್ಕೆ ಮುಂಚೆ ಏನೇನೋ ಮಾತಾಡಬೇಡಿ. ಸರಿ ಬಿಡಿ, ಮದುಮಗಳೇ ಇಳಿದ ಮೇಲೆ ಮೆಹಂದಿ ಫಂಕ್ಷನಲ್ಲಿ ನಾವಿದ್ದೇನು ಮಾಡೋಣ? ಬನ್ನಿ ಹೋಗೋಣ. ನೋಡಿ, ಏಜ್ ಅವ್ರನ್ನ ಮದುವೆ ಆಗೋಕ್ಕೆ ಹುಡುಗಿರ್ಗೇನು ಕಮ್ಮಿ ಇರಲಿಲ್ಲ, ಕ್ಯೂನಲ್ಲಿದ್ದರು. ಆದರೂ ನಿಮ್ಮ ಮಗಳು ಲೀಲಾ ಅವ್ರಿಗೆ ಆ ಅದೃಷ್ಟ ಸಿಕ್ಕಿತು. ಇವರು ಅವಳನ್ನ ಓಡೋಗಾಗಿ ಬೆಳೆಸಿದ್ದಾರೆ. ಯಾಕೆ ತಾನೇ ಸರಿಯಾಗಿ ಬೆಳೆಸ್ತಾರೆ ಹೇಳಿ? ಎಷ್ಟದಾಗಲಿ ಮಲ್ತಾಯಿ. ಅದಕ್ಕೆ ಬೀದಿ ಸುತ್ತೋ ಹಾಗೆ ಬೇಕಾ ಬಿಟ್ಟು ಬೆಳೆಸಿದ್ದಾರೆ. ರಾಮ್, ಲೀಲಾ ಅವಳು ಓಡೋದು ಮಾತ್ರಕ್ಕೆ ನನ್ನಿಂದ ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಇಲ್ಲಮ್ಮ. ಅವಳು ಮಾಡಿರೋ ತಪ್ಪಿಗೆ ಪಶ್ಚಾತ್ತಾಪ ಪಡಲೇಬೇಕು. ಹೀರೋಯಿನ್ಗಳು ಇಷ್ಟೊತ್ತಿಗೆ ಏನು ಮಾಡ್ತಿರ್ತಾರೆ? ತಡಿ, ಶಿವಾನಿಗೆ ಮೆಸೇಜ್ ಮಾಡೋಣ.
ಹಾಯ್ ಶಿವಾನಿ. ಹೂ ಇಸ್ ದಿಸ್? ಓ, ಇವ್ರು ಮೋಸ್ಟ್ಲಿ ನನ್ನ ನಂಬರ್ನ ಸೇವ್ ಮಾಡಿಲ್ಲ ಅಂತ ಕಾಣುತ್ತೆ. ನಾನು ಏಜೇನ ಮದುವೆ ಆಗೋಕ್ಕೆ ಹೊರಟಿದ್ನಲ್ಲ, ಆ ಹುಡುಗಿ ಲೀಲಾ. ಅಯ್ಯೋ, ಶಿವಾನಿ ನನಗೆ ಮೆಸೇಜ್ ಮಾಡಿಬಿಟ್ಟಿದ್ದಾಳೆ, ನನ್ನ ಜೊತೆ ಚಾಟ್ ಮಾಡ್ತಿದ್ದಾಳೆ. ವಾವ್. ಊಟ ಆಯ್ತಾ? ಇವನು ಯಾವ ಡ್ರೈವರ್? ಇವನಿಗೆ ಅವ್ನು ಗಾಡಿ ಓಡ್ಸೋಕ್ಕೆ ಬರಲ್ವಾ? ಥ್ಯಾಂಕ್ ಯು ಸೋ ಮಚ್ ಬ್ರೋ, ನಂಗೆ ಇಲ್ಲಿ ತನಕ ಸೇಫಾಗಿ ಕರ್ಕೊಂಬಂದಿದ್ದಕ್ಕೆ. ಬರಲಾ? ಬಾಯ್. ಹಲೋ ಹಲೋ ಮೇಡಮ್, ಒಂದು ನಿಮಿಷ, ನನಗೆ ಥ್ಯಾಂಕ್ಸ್ ಹೇಳ್ಬಿಟ್ರೆ ಆಗೋಯ್ತಾ? ಮತ್ತೆ ಇನ್ಯಾರಿಗೆ ಹೇಳಬೇಕು? ಒಳಗಡೆ ನಮ್ಮ ಫ್ರೆಂಡ್ಸು ಇದ್ದಾರೆ ಮೇಡಮ್, ಅವ್ರಿಗೂ ಥ್ಯಾಂಕ್ಸ್ ಹೇಳಿದ್ರೆ ಅವರು ಖುಷಿ ಪಡ್ತಾರಲ್ವಾ? ಅಲ್ಲ, ಅದು ಏನು ಮೇಡಮ್, ಒಂದು ಥ್ಯಾಂಕ್ಸ್ ಹೇಳೋಕ್ಕೆ ಚೌಕಾಸಿ ಮಾಡ್ತಾ ಇದ್ದೀರಾ? ಇಲ್ಲೇ ಬನ್ನಿ ಮೇಡಮ್. ಸರಿ, ನಡಿ. ಬನ್ನಿ ಮೇಡಮ್. ಹಲೋ ಮೇಡಮ್, ನಾನು ಆ ಹುಡುಗಿನ ನಾನು ಹೇಳಿದ ಜಾಗಕ್ಕೆ ತಲುಪಿಸಿ ಬೆಳಗ್ಗೆವರೆಗೂ ಕಾಲ್ ಮಾಡಬೇಡ ಅಂತ ಹೇಳಿದ್ದೆ ತಾನೆ, ಮತ್ತೆ ಯಾಕೆ ಕಾಲ್ ಮಾಡ್ತಿದ್ಯಾ? ಮೇಡಮ್, ನೀವು ಹೇಳಿರೋ ಜಾಗಕ್ಕೆ ತಲುಪಿಸೋದಿರಲಿ, ನೀವು ಹೇಳಿರೋ ಹುಡುಗಿ ಇನ್ನೂ ಬಂದೇ ಇಲ್ಲ ಮೇಡಮ್. ವಾಟ್? ಏನು ಹೇಳ್ತಾ ಇದೆಯಾ ನೀನು? ಅಲ್ಲೆಲ್ಲ ಸರಿಯಾಗಿ ನೋಡಿದ್ಯಾ? ಯಾರೂ ಬರಲಿಲ್ವಾ? ಇಲ್ಲ ಮೇಡಮ್, ಅಷ್ಟೊತ್ತಿಂದ ಕಾಯ್ತಾ ಇದ್ದೀನಿ, ಆ ಹುಡುಗಿ ಬರಲೇ ಇಲ್ಲ. ಈಗೇನು ಮಾಡಲಿ? ಒಳಗಡೆ ಹೋಗಿ ನೋಡ್ಕೊಬರಲ್ಲ ಮೇಡಮ್? ಬೇಕಾಗಿಲ್ಲ. ಅವಳು ಇಲ್ಲೂ ಇಲ್ಲ ಅಂದರೆ ಅವಳು ಆಲ್ರೆಡಿ ಹೋಗಿದ್ದಾಳೆ ಅಂತಲೇ ಅರ್ಥ. ಇರಲಿ ಬಿಡು, ಅವಳು ಇಲ್ಲಿವರೆಗೂ ಯಾವ ಕೆಲಸನೂ ಸರಿಯಾಗಿ ಮಾಡಿಲ್ಲ. ಇದರಲ್ಲೂ ಏನೋ ಒಂದು ಎಡವಟ್ಟು ಮಾಡಿರ್ತಾಳೆ. ಆದರೆ ನೀನು ಯಾವುದೇ ಕಾರಣಕ್ಕೂ ಇಲ್ಲಿ ಇರಬೇಡ, ಈಗಿಂದೀಗಲೇ ಹೊರಟೋಗು. ಸರಿ ಮೇಡಮ್. ಹಾಗಿದ್ರೆ ಅವಳು ಎಲ್ಲಿ ಹೋಗಿರ್ಬೋದು ಅಂತೀರಾ? ನಮ್ಮ ಮುಂದೆನೇ ಕುಣಿತಿದ್ಲು, ಕಣ್ಣು ಮುಚ್ಚಿ ಕಣ್ಣು ಬಿಡೋ ಅಷ್ಟರಲ್ಲಿ ಅದು ಎಲ್ಲಿ ಹೋದ್ಲು, ಹೇಗೆ ಹೋದ್ಲು ಅಂತಲೇ ಗೊತ್ತಾಗಲಿಲ್ಲ. ನಾನು ಅವಳು ಹೋಗೋದಕ್ಕೆ ಗಾಡಿ ಅಂತೂ ವ್ಯವಸ್ಥೆ ಮಾಡಿದ್ದೆ, ಆದರೆ ಅವಳು ಯಾಕೆ ಆ ಗಾಡಿನಲ್ಲಿ ಹೋಗಲಿಲ್ಲ ಅಂತ ಗೊತ್ತಾಗ್ತಾ ಇಲ್ಲ. ಬಟ್ ನಮ್ಮ ಪ್ಲ್ಯಾನ್ ಇದ್ದಿದ್ದು ಅವಳು ಹೋಗಬೇಕು ಅಂತ. ಅವಳು ಹೋಗಿದ್ದಾಳೆ. ಸೊ ನೀವು ಮಾಡಿದ ಪ್ಲ್ಯಾನು ಸಕ್ಸಸ್ ಆಯಿತು. ತಲೆಭಾರ ಕಡಿಮೆ ಆದಂಗೆ ಆಯಿತು. ನಿಜ ಅಕ್ಕ, ಈ ಮದುವೆ ತಡೆಯೋ ವಿಷಯಕ್ಕೆ ನೀವು ನಮ್ಮನ್ನು ಅಪೋಸ್ ಮಾಡ್ತಿದ್ದಿದ್ದು ನೋಡಿ, ಆ ಲೀಲನ್ಗೆ ಮದುವೆಗೆ ಸಪೋರ್ಟ್ ಮಾಡ್ತಿದ್ದೀರಾ ಅಂದ್ಕೊಂಡ್ಬಿಟ್ಟಿದ್ವಿ. ಆದರೆ ನೀವು ಮಾಡಿದ್ದು ಎಕ್ಸ್ಟ್ರಾಡಿನರಿ ಪ್ಲ್ಯಾನೇ. ಹೌದು, ನಾವು ಎಷ್ಟೇ ಯೋಚನೆ ಮಾಡಿದ್ರು ಇಂಥದ್ದೊಂದು ಪ್ಲ್ಯಾನ್ನ ಎಕ್ಸಿಕ್ಯೂಟೇ ಮಾಡೋಕ್ಕಾಗ್ತಿರ್ಲಿಲ್ಲ. ದುರ್ಗಾ ಅಕ್ಕನೇ ಆಗಬೇಕಾಗಿತ್ತು. ಆ ಲೀಲನ್ನಾಗಲಿ ಬೇರೆಯವ್ರಿಗಾಗಲಿ ಇದ್ರ ಬಗ್ಗೆ ಅನುಮಾನನೇ ಬರಲಿಲ್ಲ. ಸೊ ಥ್ಯಾಂಕ್ಸ್ ಅಕ್ಕ. ನಮ್ಮ 3 ಜನಕ್ಕೆ ಅತ್ತೆನ ತರೋದು ನಾವು ಎಷ್ಟೋ ವರ್ಷಗಳಿಂದ ಕಾಣ್ತಾ ಇದ್ದಿದ್ದು ಕನಸು. ಅದಕ್ಕೋಸ್ಕರ ನಾವು ಎಷ್ಟು ಕಷ್ಟಪಟ್ಟಿದ್ದೀವಿ ಅನ್ನೋದು ನಮಗೆ ಮಾತ್ರ ಗೊತ್ತು. ಈ ಲೀಲಾ ಏಜೇನು ಮದುವೆ ಆಗಿ ನಮ್ಗೆ ಅತ್ತೆ ಆಗಿ ಬಂದಿದ್ದಿದ್ರೆ ನಮ್ಮ ಕಷ್ಟ ಎಲ್ಲ ವ್ಯರ್ಥ ಆಗಿರೋದು, ನಮ್ಮ ಕನಸುಗಳೆಲ್ಲ ನುಚ್ಚು ನೂರಾಗಿ ನಾಶ ಆಗಿರೋದು. ಈಗ ನಮ್ಮ ಕನಸನ್ನ ನನಸು ಮಾಡ್ಕೊಳ್ಳೋಕ್ಕೆ ಇನ್ನೊಂದು ಅವಕಾಶ ಸಿಕ್ಕಿದೆ. ಅಕ್ಕ, ಅವಳೇನಾದರೂ ವಾಪಸ್ ಬಂದ್ಬಿಟ್ರೆ ಏನು ಮಾಡೋದು? ವಾಪಸ್ ಬರೋಳೆ ಆಗಿದ್ದಿದ್ರೆ ಅವಳು ಈಗ ಇಲ್ಲಿಂದ ಹೋಗ್ತಾನೆ ಇರಲಿಲ್ಲ. ಇಷ್ಟೆಲ್ಲ ಕಷ್ಟಪಟ್ಟು ಹೋಗಿದ್ದಾಳೆ ಅಂದರೆ ಅವಳು ಯಾವುದೇ ಕಾರಣಕ್ಕೂ ವಾಪಸ್ ಬರಲ್ಲ.